ಕ್ಷಣದಲ್ಲಿ ತೆಗೆಯಬಹುದು. ನಾವ್ಯಾರು ಏನು ಎಷ್ಟು ಅಂತ ಆದರೂ ಪರಿಚಯಕ್ಕೆ ಅದು ನಾವೇ ಹೇಳಿಕೊಳ್ಳುವುದು ಅನಿತಲ್ವ? ಹೌದು. ನೀ ಬಂದಿರುವಂತಹ ಈ ಪ್ರತಿಷ್ಠಾನದ ಅಧಿಪತಿ ಹರತೇಶ ಅಂದ್ರೆ ನಾನು. ಹಾಗಾದ್ರೆ ಒಬ್ಬ ಬಾಲಕ ಬಂದಿದ್ದಾನೆ, ಕೇಳಿ ಬಂದವರಿದ್ದೇವೆ. ಆದ್ರೆ ಅವನ ಕುರಿತಾದ ವಿಚಾರವನ್ನು ಚಾರರಿಂದ ತಿಳಿದರೂ ಸಹಿತ ಅವನ ಬಾಯಿಂದಲೇ ತಿಳಿಯಬೇಕೆಂಬ ಬಯಕೆ ನಮ್ಮಲ್ಲಿದ್ದರಿಂದ ನಾವೇ ಬರಬೇಕಾಯಿತು. ಹಾಗಾಗಿ ಕೇಳುತ್ತಿರುವಂಥದ್ದು ಏನು, ನಿನ್ನನ್ನು ನೋಡಿದರೆ ಸತ್ಕುಲ ಪ್ರಸೂತರಂತೆ ಗೋತ್ರ ಆಗ್ತದೆ. ಜೊತೆಗೆ ನಿನ್ನಲ್ಲಿರುವಂತಹ ಪ್ರಭುಶಕ್ತಿ ಎನ್ನುವಂಥದ್ದು ರಕ್ತಗತವಾಗಿಯೇ ಬಂದಿದೆ ಎನ್ನುವುದನ್ನು ನಿರೂಪಿಸ್ತಾ ಉಂಟು. ಹಾಗಾಗಿ ಇಂತಹ ಧೀರನು ಶೂರನೂ ಆಗಿರಬಹುದಾದ ಸಾಹಸಿಯಾಗಿರಬಹುದಾದ ಬಾಲಕನಾದ ನೀವು ಯಾವ ಕುಲದವರು? ತಂದೆ ತಾಯಿಗಳು ಅಲ್ಲ, ನಿನ್ನನ್ನು ಪಡೆದವರು ನಿನಗಿಟ್ಟಂತಹ ಹೆಸರೇನು? ಜೊತೆಗೆ ಕೇಳಿರುವಂತಹ ವಿಚಾರ ದಿಗ್ವಿಜಯವನ್ನು ಅಪೇಕ್ಷಿಸಿ ಬಂದಿದ್ದೀಯಂತೆ. ಹಾಗಾದ್ರೆ ಒಂದು ಸೂಚನೆ ಏನ್, ನಿನ್ನಂತಹ ಚೋರತನವನ್ನು ಮೆರೆಸಬೇಕೆಂಬಂತ ಆಲೋಚನೆ ಇದ್ರೆ ಅದನ್ನ ಅನ್ಯರಲ್ಲಿ ತೋರುವುದು ಒಳಿತು. ಹಾಗಾಗಿ ಆ ವಿಷಯವನ್ನು ಒತ್ತಟ್ಟಿಗಿರೋಣ. ಮೊದಲು ನಿನ್ನ ಪರಿಚಯ ಹೇಳು. ನನ್ನ ಪರಿಚಯ ಅಲ್ವಾ ಹೇಳದೆ
ಕೇಳಬೇಕೆ ಎನ್ನುವುದಾಗಿ ಪ್ರಶ್ನಿಸ್ತಾ ಇದೆಯಲ್ಲ, ಹೇಳ್ತೇನೆ ಕೇಳು. ಈಗಾಗಲೇ ಜಗದ್ವಿಖ್ಯಾತಿ ಹೊಂದಿರುವಂತಹ ವಂಶ ಸೂರ್ಯ ವಂಶ. ವರ್ತಮಾನ ಕಾಲದಲ್ಲಿ ಅಧಿಕಾರಿ ರೂಪಾಂಗದ ಭೂಪಾಲ, ಆತನಿಗೆ ಮಗನಾನು, ಹೆಸರು ಧರ್ಮಾಂಗದ ಎನ್ನುವುದಾಗಿ ಬಂದಿರುವಂತಹ ವಿಚಾರವನ್ನ ಈ ಪೂರ್ವದಲ್ಲೇ ತಿಳಿಸಿದ್ದೇನೆ. ದಿಗ್ವಿಜಯಕ್ಕಾಗಿ ಬಂದವ ನಾನು, ಹಾಗಾಗಿ ಗೆದ್ದರೆ ನಿನ್ನಂತವನನ್ನೇ ಗೆಲ್ಲಬೇಕು ಎನ್ನುವ ಕಾರಣಕ್ಕಾಗಿ ಬಂದವನು. ಹಾಗಾಗಿ ಇಲ್ಲಿಯವರೆಗಾಗಿ ಬಂದಂತಹ ನನ್ನಲ್ಲಿ ಯುದ್ಧವನ್ನ ಮಾಡ್ತೀಯಾ ಅಥವಾ ಕಪ್ಪ ಕಾಣಿಕೆಗಳನ್ನ ಕೊಟ್ಟು ಶರಣಾಗ್ತೀಯಾ? ನೀನು ಭರತೇಶ ಅಷ್ಟು ಸುಲಭಕ್ಕೆ ಸೋತಾನೆ ಅಂತ ತಿಳ್ಕೊಂಡ್ಯ? ಯಾರು ಮಗು ನಾವು?